ಕೇಳ್ರಿ, ಜಾತಿ ಹೆಸರ ಮೇಲೆ ಟಿಕೆಟ್ ಕೇಳಿ ನಮ್ ಮುಸ್ಲಿಮ್ಸೇ ಕೊಡ್ರಿ ಅಂತ ಹೇಳಿ ಇಲ್ಲಿ ನಾವು ನೀವು ಎಲ್ಲರೂ ಏನ್ ಪ್ರೀತಿಯಿಂದ ಬದುಕ್ತಾ ಇದಾವಲ್ಲ, ಇದಕ್ಕೆ ವ್ಯತ್ಯಾಸ ಬರಬಾರದು ಅಂತಂದೇಳಿ. ಆಮೇಲೆ ಸಾವಿರ ಕೊಡ್ಬೇಕಾದ್ರೆ ಸಾವಿರ ನಾವು ಒಂದಾಗಬಾರ್ದು, ಬೇರೆ ಒಂದಾದ್ರೆ ಈಗ ನೋಡಿ 78ರಿಂದ ಇಲ್ಲಿ ತನಕ ನಿಂತ್ಕೊಂತಾನೆ ಬಂದಿದ್ದೀವಿ. ನಾವು ಪರಾನು ಮಾಡಿದ್ದೀವಿ, ವಿರೋಧನೂ ಮಾಡಿದ್ದೀವಿ. ಎಲ್ಲಾ ಎಲೆಕ್ಷನ್ಗಳಲ್ಲೂ ನಾವು ಭಾಗವಹಿಸಿದೀವಿ 78ರಿಂದ. ನನಗೆ ಗೊತ್ತಿರೋ ಹೇಳ್ತಿರೋದು. 1078ನೇ ಇಸ್ವಿಂದಾನು ಕೇಳ್ತಾ ಇದ್ದೀವಿ, 1078ನೇ ಇಸ್ವಿಂದಾನು ಸ್ಪರ್ಧೆ ಮಾಡಿದ್ದೀವಿ. ನಿಮ್ಗೆ ಹೆಸರು ಹೇಳ್ತೇನೆ. 1978ರಲ್ಲಿ ಖಾಜಾ ಮೊದೀನ್ ಸಾಬ್, 1983ರಲ್ಲಿ ಮೊಹಮ್ಮದ್ ಇಕ್ಬಾಲ್, 1989ರಲ್ಲಿ ಮರ್ದಾನ್ ಸಾಬ್. ಬರ್ಕೊಡ್ರಿ, ನಿಮ್ಗೆ ಲಿಸ್ಟ್ ಬೇಕಿದೆ. 1994ರಲ್ಲಿ ಅತಾವುಲ್ಲಾ, ಆಮೇಲೆ 1997ರಲ್ಲಿ 98ರಲ್ಲಿ 99ರಲ್ಲಿ ಸೈಫುಲ್ಲಾ. ಪತ್ರಿಕಾಗೋಷ್ಠಿಯಲ್ಲಿ ಮಹಾನಗರ ಪಾಲಿಕೆಯ 5 ಜನ ಮಹಾಪೌರಗಳು, ಫಸ್ಟ್ HB ಗೋಣಪ್ಪ, ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಶಾಮನೂರು ಶಿವಶಂಕರಪ್ಪನವರ ನಿಧನ ಹೊಂದಿದ್ದಾರೆ. ಅವರ ನಿಧನದಿಂದಾಗಿ ಈಗ ಅಲ್ಲಿ ಉಪಚುನಾವಣೆ ಬರುತ್ತೆ. ಇನ್ನು 1 ತಿಂಗಳು 2 ತಿಂಗಳೊಳಗೆ ಬರುತ್ತೆ. ಆ ಚುನಾವಣೆಗೆ ಬಹಳ ಜನ ನನ್ಗೆ ನಾನು ನೀನು ಅಂತಂದೇಳಿ ಇದು ಮಾಡ್ತಾ ಇದ್ದಾರೆ. ಆದ್ರೆ ನಾವೆಲ್ಲ ಏನಿಲ್ಲಿ ನಿರ್ಗಮಿತ ಮಹಾನಗರ ಪಾಲಿಕೆಯ ಮಹಾಪೌರರು, ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಿದ್ದೀವಿ. ನಾವೆಲ್ಲರೂ ಏನು ಪಕ್ಷದ ಸಂಪ್ರದಾಯ ಇದೆ, ನಿಧನ ಹೊಂದಿದ ಕುಟುಂಬದವರಿಗೇನೆ ಟಿಕೆಟ್ ಕೊಡಬೇಕು. ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಅದು ಬದಲಾವಣೆ ಆಗಿದೆ. ಆ ರೀತಿ ಶಾಮನೂರು ಶಿವಶಂಕರಪ್ಪನ ಕುಟುಂಬದವರಿಗೇನೆ ಟಿಕೆಟ್ ಕೊಡಬೇಕು ಅಂತಂದೇಳಿ ನಾವು ಮನವಿ ಪೂರ್ವಕವಾಗಿ ಒತ್ತಾಯ ಮಾಡ್ತೇವೆ ಕಾಂಗ್ರೆಸ್ ವರಿಷ್ಠರಿಗೆ ನಿಮ್ಮ ಮೂಲಕ. ಅದು ಆದ್ಮೇಲೆ ಈ ಕ್ಷೇತ್ರದಲ್ಲಿ SS ಮಲ್ಲಿಕಾರ್ಜುನ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರ ನಾಯಕತ್ವದಲ್ಲಿ ಪಕ್ಷ ಬಲಿಷ್ಠವಾಗಿದೆ. ಯಾರಿಗೆ ಟಿಕೆಟ್ ಕೊಟ್ರು ಗೆಲ್ಸೋಂತ ಶಕ್ತಿ SS ಮಲ್ಲಿಕಾರ್ಜುನ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗಿದೆ. ಪಕ್ಷ ಯಾರಿಗೆ ಟಿಕೆಟ್ ಕೊಟ್ರು ನಾವು ಎಲ್ಲರೂ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡ್ತೇವೆ. ನಾವು ಜಾತಿ, ಧರ್ಮ, ಸಮುದಾಯದ ಆಧಾರದ ಮೇಲೆ ನಾವು ಯಾರಿಗೂ ಬೆಂಬಲ ಮಾಡೋದಿಲ್ಲ ಅಂತಂದೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದೀವಿ. ಬೇರೆ ವಿಷಯ ಹೆಚ್ಚಿಗೆ ಏನು ಇಲ್ಲ. ಬೇರೆ ನಮ್ಗೆ ಹೇಳೋದು ಮಾತಾಡೋದು ಇಷ್ಟೇ ವಿಷಯ. ಇದು ಎಲ್ಲ ನೀವು ಯಾರಾದ್ರೂ ಏನಾದ್ರು ನಮ್ಮ ಬೇರೆಯವರಿಗೆ ಕೇಳಿದ್ರೆ ಪ್ರಶ್ನೆ ಕೇಳೋದ್ರಿಂದ ಕೇಳ್ರಿ. 1978ನೇ ಇಸ್ವಿಂದಾನು ಕೇಳ್ತಾ ಇದ್ದೀವಿ. 1978ನೇ ಇಸ್ವಿಂದಾನು ಕೇಳ್ತಾ ಇದ್ದೀವಿ. 1978ನೇ ಇಸ್ವಿಂದಾನು ಸ್ಪರ್ಧೆ ಮಾಡಿದ್ದೀವಿ. ನಿಮ್ಗೆ ಹೆಸರು ಹೇಳ್ತೇನೆ. 1978ರಲ್ಲಿ ಖಾಜಾ ಮೊದೀನ್ ಸಾಬ್, 1983ರಲ್ಲಿ ಮೊಹಮ್ಮದ್ ಇಕ್ಬಾಲ್, 1989ರಲ್ಲಿ ಮರ್ದಾನ್ ಸಾಬ್. ಬರ್ಕೊಡ್ರಿ, ನಿಮ್ಗೆ ಲಿಸ್ಟ್ ಬೇಕಿದೆ. 1994ರಲ್ಲಿ ಅತಾವುಲ್ಲಾ, ಆಮೇಲೆ 1997ರಲ್ಲಿ 98ರಲ್ಲಿ 99ರಲ್ಲಿ ಸೈಫುಲ್ಲಾ, 1998-99ರಲ್ಲಿ ಸೈಫುಲ್ಲಾ. ಆಮೇಲೆ 2004ರಲ್ಲಿ ಮಾತ್ರ ಯಾರು ಮುಸ್ಲಿಂ ಅಭ್ಯರ್ಥಿ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ ಚುನಾವಣೆ ನಿಂತಿದ್ದಿಲ್ಲ. 2009ರಲ್ಲೂ 16 ಜನ ನಿಂತು 1,500 ಓಟ್ ತಗೊಂಡ್ರು. 2013ರಲ್ಲಂತೂ ಸೈಫುಲ್ಲಾ ನಿಂತು 26,000 ಓಟ್ ತಗೊಂಡ್ರು. ಇದು ಟಿಕೆಟ್ ಕೇಳೋದು, ಚುನಾವಣೆಗೆ ಸ್ಪರ್ಧೋದು, ಅದು ಪ್ರಜಾಪ್ರಭುತ್ವ. ಅದು ನಿಲ್ಲಿ, ಯಾರು ಬೇಡ ಅಂತಾರೆ? ಎಲೆಕ್ಷನ್ ನಿಲ್ಲಕ್ಕೆ ಪಾರ್ಟಿ ಟಿಕೆಟ್ ಕೇಳಕ್ ಯಾರ್ಯಾರ ಬೇಡ ಅಂತಾರ? ಕೇಳ್ರಿ, ಪಾರ್ಟಿ ಟಿಕೆಟ್ ಎಲ್ಲಿ ಕೊಡ್ತಾರೆ? ಪಾರ್ಟಿ ಟಿಕೆಟ್ ಇಲ್ಲಿ ಕೊಡ್ತಾರ? ನಾನು ಯೋಜನೆಗೆ ಸೇರ್ಸ್ಕೊಂಡ್ಬಂದಿವ್ರಿಗೆಲ್ಲ ನನ್ನ ಹತ್ರ ಎಲ್ಲ ಕಾರ್ಪೊರೇಟರ್ಗಳು ಯಾರ್ಯಾರು ಟಿಕೆಟ್ ಕೊಡ್ತಾರ? ಹೈಕಮಾಂಡರು ತರಬೇಕಲ್ಲ. ಹೈಕಮಾಂಡ್ ಟಿಕೆಟ್ ತರಬೇಕು. ನೀವು ಹೈಕಮಾಂಡ್ ಟಿಕೆಟ್ ತರೋದು ಬಿಟ್ಟು ಇಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಬೇಡ. ಇಲ್ಲಿ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಬೇಡ. ಇಲ್ಲಿ ಅಂತರ ಸೃಷ್ಟಿ ಆಗೋದು ಬೇಡ. ನಮ್ಮ ಜಾತಿ ಧರ್ಮಗಳ ನಡುವೆ
ಮುಸ್ಲಿಮ್ಸಿಗೆ ಟಿಕೆಟ್ ಕೊಡ್ರಿ, ಮುಸ್ಲಿಮ್ಸಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳಿದ್ರೆ ನಾವು ಜಾತಿ ಧರ್ಮಗಳ ಬಂದ ಬಿರುಕು ಹಾಕಂತ ಕೆಲಸ ತರ್ರಿ, ಟಿಕೆಟ್ ತರ್ರಿ, ನಿಮ್ಗೆ ಮಾಡ್ತಲ್ಲ. ನಾವು ಹೇಳಿದಲ್ಲ, ಹೈಕಮಾಂಡ್ ಯಾರಿಗೆ ಕೊಟ್ರು ನಾವು SS ಮಲ್ಲಿಕಾರ್ಜುನ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಕೆಲಸ ಮಾಡಕ್ ತಯಾರಿದ್ದೀವಿ. BH ವೀರಭದ್ರಪ್ಪ ನಮ್ಮ ನಾಯಕರು ಅವರು ಬಂದಿದ್ದಾರೆ. ಸರಿ, ನಾವು ಮಾಡ್ಕೊಂತಾನು ಬಂದಿದ್ದೀವಿ, ನಿಂತ್ಕೊಂತಾನು ಬಂದಿದ್ದೀವಿ. ಹೇಳಿದ್ದಲ್ಲ ನಿಮ್ಗೆ, ನಾವು ಮಾಡ್ಕೊಂತಾನು ಬಂದಿದ್ದೀವಿ, ನಿಲ್ತಾನು ಬಂದಿದ್ದೀವಿ. ನಾವು ಟಿಕೆಟ್ ಕೇಳಲಿಕ್ಕೆ ನಾವು ಬೇಡ ಅನ್ನೋದು ಸರ್. ಇಲ್ಲಿ ನಾನು ಕೇಳೋದ್ರಿಂದ ನಮ್ಮ ಏನು ಒಂದು ವಿಶ್ವಾಸ ಇದೆ ಈ ಊರಲ್ಲಿ, ಅದು ಕಡಿಮೆ ಆಗಬಾರ್ದು ಅಂತಂದೇಳಿ ಕೇಳ್ರಿ. ಜಾತಿ ಹೆಸರ ಮೇಲೆ ಟಿಕೆಟ್ ಕೇಳಿ, ನಮ್ ಮುಸ್ಲಿಮ್ಸೇ ಕೊಡ್ರಿ ಅಂತಂದೇಳಿ ಇಲ್ಲಿ ನಾವು ನೀವು ಎಲ್ಲರೂ ಏನ್ ಪ್ರೀತಿಯಿಂದ ಬದುಕ್ತಾ ಇದಾವಲ್ಲ, ಇದಕ್ಕೆ ವ್ಯತ್ಯಾಸ ಬರಬಾರ್ದು ಅಂತಂದೇಳಿ. ಆಮೇಲೆ ಸಾವಿರ ಕೊಡ್ಬೇಕಾದ್ರೆ ಸಾವಿರ ನಾವು ಒಂದಾಗಬಾರ್ದು, ಬೇರೆ ಒಂದಾದ್ರೆ ಅಲ್ಲಿ ನಾವು ಬೇಡ ಅಂತ ಹೇಳಿದ್ರಿ. ಬೇರೆ ಅವಕಾಶ ನಾನು ಕೊಡ್ತೀನ, ನೀವು ಕೊಡ್ತೀರಾ, ಯಾರು ಕೊಡ್ತೀವಿ? ಜನ ಕೊಡ್ತಾರ? ಇಲ್ಲಿ ಹೈಕಮಾಂಡ್ ತರಬೇಕು, ಇಲ್ಲ ಎಲೆಕ್ಷನ್ ನಿಂತ ಗೆಲ್ಬೇಕು. ಈಗ ನೋಡಿ 78ರಿಂದ ಇಲ್ಲಿ ತನಕ ನಿಂತ್ಕೊಂತಾನೆ ಬಂದಿದ್ದೀವಿ. ನಾವು ಪರಾನು ಮಾಡಿದ್ದೀವಿ, ವಿರೋಧನೂ ಮಾಡಿದ್ದೀವಿ. ಎಲ್ಲಾ ಎಲೆಕ್ಷನ್ಗಳಲ್ಲೂ ನಾವು ಭಾಗವಹಿಸಿದೀವಿ 78ರಿಂದ. ನನಗೆ ಗೊತ್ತಿರೋ ಹೇಳ್ತಿರೋದು. ಇಲ್ಲ 78ರಲ್ಲಿ ನಾವು ಖಾಜಾ ಮದೀನ್ ಸಾಬ್ ಮಾಡಿದ್ವಿ, 83ರಲ್ಲಿ ಮೊಹಮ್ಮದ್ ಇಕ್ಬಾಲ್ ಮಾಡಿದ್ವಿ. ಅವ್ರು ಯಾವ ಅವ್ರು ರೆಡ್ಡಿ ಕಾಂಗ್ರೆಸ್ ನಿಂತಿದ್ರು. ಯಾರು? ಖಾಜಾ ಮದೀನ್ ಸಾಬ್ ಅಂತೇಳಿ ನಾವು ಸಮಾಜದ ಅಧ್ಯಕ್ಷರು. 78ರಾಗೆ ಅವರು ರೆಡ್ಡಿ ಕಾಂಗ್ರೆಸ್ ನಿಂತಿದ್ರು. 83ರಲ್ಲಿ ಮೊಹಮ್ಮದ್ ಇಕ್ಬಾಲ್ ಮುಸ್ಲಿಂ ಲೀಗಿಂದ ನಿಂತಿದ್ರು. 89ರಲ್ಲಿ ಮರ್ದಾನ್ ಸಾಬ್ ಜನತಾ ದಳದಿಂದ ನಿಂತಿದ್ರು. 94ರಲ್ಲಿ ಅತಾವುಲ್ಲಾ KCP ನಿಂತಿದ್ರು. ಸರ್, ಇದು ನಾವು ಹೈಕಮಾಂಡ್ ತೀರ್ಮಾನ. ನಾವು ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್, ನಮ್ದೆಲ್ಲರದು ವೈಯಕ್ತಿಕ ಅಭಿಪ್ರಾಯ ಇದು. ನಾವೆಲ್ಲರೂ ಸೇರಿ ಇಷ್ಟು ಜನ ಇದೆಲ್ಲ ನಾವೆಲ್ಲ ಸಾಮೂಹಿಕವಾಗಿ ಅವ್ರಿಗೆ ಟಿಕೆಟ್ ಕೊಟ್ರೆ ಒಳ್ಳೇದು, ಅವ್ರಿಗೆ ಟಿಕೆಟ್ ಕೊಡ್ರಿ, ಸಂಪ್ರದಾಯ ಇದೆ ಪಕ್ಷದ್ದು, ಅದನ್ನ ಮುರಿಬೇಡ್ರಿ ಅಂತಂದೇ ಹೇಳ್ತಾ ಇದೀವಿ. ಯಾರು ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಸ್ವಲ್ಪ ಎಲ್ಲ 5 ಜನ ಮಹಾಪೌರು ಬಂದಿದ್ದೀವಿ. ದಿವಸ ಅಲ್ಲಿ ಇಲ್ಲಿ ಸಂಧಿ ಮುಲಿಗೆ ಹಾಕ್ಬೇಡ್ರಿ. ಅಲ್ಲ, ಸಂಧಿ ಮುಲಿಗೆ ಹಾಕ್ಬೇಡ್ರಿ. ಏನಿದ್ರು ನಾವು ಬರೋದಿಲ್ಲ, ಹಗಲೆಲ್ಲ ಬರೋದಿಲ್ಲ. ಒಂದೇ ಸರ್ತಿ ಬಂದಿರೋದು ಬಹಳ ದಿವಸದ ಮೇಲೆ ನಾವು ಪತ್ರಿಕಾಗೋಷ್ಠಿಗೆ ಬಂದಿದ್ದೀವಿ ನಿಮ್ಮ ಮುಖಾಂತರ. ದಯವಿಟ್ಟು ಇದನ್ನ ಸ್ವಲ್ಪ ಸರ್ ಏನು ಹೈಕಮಾಂಡಿಗೆ ನಾವೆಲ್ಲರೂ ಹೋಗಿ ಸರ್, ಮಲ್ಲಿಕ SS ನಮ್ಮ ಸಹಕಾರ ಕರೆದ್ರೆ ಎಲ್ಲರೂ ಇದಕ್ಕಿಂತ 10ರಷ್ಟು 100ರಷ್ಟು ಜನ ಹೋಗಿ ಬೇಕಾದ್ರೆ ಬೆಂಗಳೂರಿಗೆ ಹೋಗಿ ಹೈಕಮಾಂಡಿಗೆ ಒತ್ತಡ ಹಾಕ್ತೀವಿ. ನಮಗೆ ನಾವೇ ಹೋಗ್ತಿರೋದು. ಈಗ ಅವರೇ ಬರ್ಬೇಕು ಸುಮ್ಕಿರೋದು ಕೇಳಿದ್ರೆ, ಯಾಕೆ ಮಾಡಿದ್ರಿ ನೀವು ಪ್ರೆಸ್ ಮೀಟಿಂಗ್? ನಿಮ್ಮಷ್ಟು ಸುಮ್ಕಿರೋದು ಆಗ ಟೈಮ್ ಆಗತ್ತೆ ಅಂತಾರ ಅವರು. ನೀವೇ ಸೃಷ್ಟಿ ಮಾಡಿದ್ರಿ, ಅವ್ರು ಯಾವ ನೇರ ಮಾಡ್ಕೊಳ್ರಿ ಅಂತಾರೆ. ಆದ್ರೆ ನಾವು ಇದು ಸ್ವಲ್ಪ ಜಾಸ್ತಿ ಆಯ್ತಲ್ಲ, ಸ್ವಲ್ಪ ಮಾತುಗಳು ಹೆಚ್ಚು ಕಡಿಮೆ ಬಂದಿದ್ದಾವೆ. ಬಂದವಲ್ಲ ಅವು. ಅದೇ ಸರ್, ಆ ಗೊಂದಲ ಸೃಷ್ಟಿ ಆಗಿರೋದಕ್ಕೆ ನಾವೆಲ್ಲರೂ ಸೇರಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋದು. ಸರ್, ನಮ್ಗೆ ನಾವು ಅದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ ಸರ್. ಅದು ಹೇಳಿ ಹೈಕಮಾಂಡ್ ಮುಂದೆ ಹೇಳಿ. ನಮ್ಮ ಅಭಿಪ್ರಾಯ ಏನಂದ್ರೆ, ಏನ್ ಶಾಮನೂರು ಶಿವಶಂಕರಪ್ಪ 94ನೇ ಇಸ್ವಿಯಿಂದಾನು ಒಂದು ಸೌಹಾರ್ದ ವಾತಾವರಣ ಇಲ್ಲಿ ಸೃಷ್ಟಿ ಮಾಡಿ ಹೋಗಿದ್ದಾರೆ. ಅದು ಮುಂದುವರಿಲಿ ಅನ್ನೋದಕ್ಕೋಸ್ಕರ ನಾವು ಅವ್ರ ಕುಟುಂಬದವ್ರಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳ್ತಿರೋದು. ಆ ಸೌಹಾರ್ದತೆ ಮೇಂಟೈನ್ ಮಾಡೋ ಅಂತ ಸ್ವಲ್ಪ ಒಂದು ಅವ್ರಿಗೆ ಅರ್ಹತೆ ಮತ್ತೆ ಶಕ್ತಿ ಇದೆ.
ಅದಕ್ಕೋಸ್ಕರ ಅವ್ರ ಕುಟುಂಬದವ್ರಿಗೆ ಟಿಕೆಟ್ ಕೊಡ್ರಿ ಅಂತ. ಮತ್ತೆ ಯಾರಾದ್ರೂ ನಮ್ಮ ಯಾರು ಬೇರೆ ಗೋಣಪ್ಪ ಇದಾರೆ, ವಿನಾಯಕ ಇದಾರೆ, ಅವ್ರಿಗೇನಾದ್ರು ಕೇಳಂಗಿದ್ರೆ ಕೇಳ್ರಿ. ಸಣ್ಣ ಸ್ಮಾಲ್ ಕ್ವಶನ್ ಅಲ್ಲ, ನೀವು ಕೇಳಿದ್ರೆ ಎಲ್ಲರೂ ಒಂದೇ, ಎಲ್ಲರೂ ಒಂದೇ, ಎಲ್ಲರೂ ಒಂದೇ. ನಾವೆಲ್ಲ ಅಲ್ಲ, ಏನೋ ನಮ್ಮ ಅನಿತಾ ಬಾಯಿ ಅವರು ಮಾತಾಡ್ತಾರೆ. ಎಲ್ಲ